wanna love you like I do, 'cause I never had someone like you. Ain't nobody got this love. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿರ್ಬೋದು ಅಂತ ಹೇಳುತ್ತಾ ನನ್ನ ಬ್ಲಾಗ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೊ ಹಾಗೇನೆ ನನ್ನ ವಿಡಿಯೋಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ಸಾರಿ, ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಾನು ಅವರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳುತ್ತಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಹಾಗೇನೆ ಸಪೋರ್ಟ್ ಮಾಡ್ತಾನೆ ಇರಿ. ಸೊ ಇವತ್ತಿನ ನನ್ನ ಬ್ಲಾಗ್ ಅಲ್ಲಿ ನಾನು ಒಂದು ಸ್ಕಿನ್ ಕೇರ್ ಬಗ್ಗೆ ನಿಮ್ ಜೊತೆ ಸ್ವಲ್ಪ ಶೇರ್ ಮಾಡ್ತಾ ಇದ್ದೇನೆ. ಅಂದ್ರೆ ನಾನು ಆಲ್ರೆಡಿ ಈಗ ಮಾಮಾರ್ತ್ ಸ್ಕಿನ್ ಕೇರ್ ಆಲ್ರೆಡಿ ಮಾಡಿದ್ದೇನೆ. ಮಾಮಾರ್ತ್ ಪ್ರಾಡಕ್ಟ್ ತುಂಬಾನೇ ಒಳ್ಳೇದಿದೆ. ಸೊ ಎಲ್ಲರ ಸ್ಕಿನ್ಗೆ ಸಹ ಇದು ಸೂಟ್ ಆಗುತ್ತೆ. ನೀವು ಕೂಡ ಇದನ್ನು ಪರ್ಚೇಸ್ ಮಾಡಬಹುದು. ಸೊ ಅದ ಕೂಡ ಡಿಸ್ಕ್ರಿಪ್ಷನ್ ನಾನು ಹಾಕಿದ್ದೇನೆ. ಸೊ ಸ್ಕಿನ್ ಕೇರ್ ಪ್ರಾಡಕ್ಟ್ ಯೂಸ್ ಮಾಡಿದ ವಿಡಿಯೋಸ್ ಗಳನ್ನು ಕೂಡ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಫುಲ್ ವಿಡಿಯೋಸ್ ಗಳನ್ನು ಚೆಕ್ ಮಾಡಬಹುದು. ಸೊ ಹಾಗೇನೆ ಇವತ್ತಿನ ನನ್ನ ವಿಡಿಯೋಸ್ ಗಳಲ್ಲಿ ಟೈಮ್ ನನಗೆ ಕಂಟೆಂಟ್ ಏನು ಯೂಸ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ ಯೂಟ್ಯೂಬ್ ಅಲ್ಲಿ. ಸೊ ಒಂದೊಂದು ಮೈಂಡ್ ಅಲ್ಲಿ ಬರುತ್ತೆ, ಸೊ ಹೀಗೆ ಮಾಡುವ ಹಾಗೆ ಮಾಡುವ ಅಂತ. ಸೊ ಆಲ್ಮೋಸ್ಟ್ ನಾನು ಕೂಡ ಬೇರೆಯವರ ವ್ಲಾಗ್ ಅನ್ನು ಕೂಡ ಚೆಕ್ ಮಾಡ್ತೇನೆ. ಸೊ ಅವ್ರದ್ದು ಕೂಡ ಸಹ ವಿಡಿಯೋಸ್ ಗಳನ್ನ ನೋಡುವಾಗ ತುಂಬಾನೇ ಖುಷಿ ಆಗುತ್ತೆ. ಸೊ ಅವರು ವಿಡಿಯೋಸ್ ಮಾಡುವಾಗ ನಮ್ಗೆ ಕೂಡ ಯಾಕೆ ಆಗ್ಬಾರ್ದು, ನಾವು ಕೂಡ ವಿಡಿಯೋಸ್ ಗಳನ್ನು ಮಾಡ್ಬೋದಲ್ಲ. ನಮ್ಮ ಕ್ರಿಯೇಟಿವ್ ಮೈಂಡ್ ಇದ್ರೆ ಎಲ್ಲಾನು, ಅಂದ್ರೆ ಸ್ಟ್ರಗಲ್ ಮಾಡಿದ್ರೇನೆ ಮೇಲೆ ಬರುದು, ಸ್ಟ್ರಗಲ್ ಮಾಡದಿದ್ರೆ ಯಾವತ್ತೂ ನಮ್ಗೆ ಮೇಲೆ ಬರ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗೇನೆ ನಿಮ್ ಜೊತೆ ಒಂದು ನನ್ನ ಬಗ್ಗೆ ಸ್ವಲ್ಪ ಚಿಕ್ಕದಾದ ಮಾತುಗಳನ್ನು ನಿಮ್ ಜೊತೆ ಶೇರ್ ಮಾಡುವ ಅಂತ. ಸೊ ಇವತ್ತು ನಾನು ನಮ್ಮ ಮನೆಯಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಲಿಕ್ಕೆ ಇದೆ. ಸೊ ಅದರ ವಿಡಿಯೋಸ್ ಗಳನ್ನು ಸಹ ಇದ್ರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನನ್ನ ವಿಡಿಯೋಸ್ ಗಳನ್ನು ಫುಲ್ ನೋಡಿ. ಹಾಗೇನೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇಲ್ಲ ಸ್ಕಿಪ್ ಮಾಡ್ಬೋದು. ಅಂಡ್ ಪ್ಲೀಸ್ ಕಂಟಿನ್ಯೂ ನೋಡಿ ನನ್ನ ವಿಡಿಯೋಸ್ ಗಳನ್ನು. ಅಲ್ಲಿ ತನಕ ಬಾಯ್ ಬಾಯ್ ನಿಮ್ಗೆ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನೀಗ ಮೇಲಿನ ಫ್ಲೋರ್ ಅನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ಬಟ್ ಏನೇ ಇರಲಿ, ಮನೆ ಒಂದು ನಮ್ದು ವೃಂದಾವನದಾಗೆ. ಬಟ್ ವಿಷಯ ಏನಂದ್ರೆ, ಡಸ್ಟ್ಗಳು ಒಮ್ಮೆ ಕ್ಲೀನ್ ಮಾಡಿದ್ರೆ ನೆಕ್ಸ್ಟ್ 2 ಡೇಸ್ಗೆ ಏಗೇನ್ ಅದೇ ಡಸ್ಟ್ಗಳಿರುತ್ತೆ. ಸೊ ನಾವು ಆಲ್ಮೋಸ್ಟ್ ಕ್ಲೀನ್ ಮಾಡ್ತಾನೆ ಇದ್ರೆ ಸ್ವಲ್ಪ ಮನೆ ಕೂಡ ಕ್ಲೀನ್ ಇರುತ್ತೆ. ಅದು ಬಿಡಿ, ಮಕ್ಕಳು ಮನೆಯಲ್ಲಿದ್ದರೆ ನನಗೆ ಅಂತಲ್ಲ, ನಿಮಗೂ ಸಹ ಹಾಗೇನೆ. ನಾವು ಎಷ್ಟೇ ಕ್ಲೀನ್ ಮಾಡಿ ಅಂದರೆ ಸೆಟ್ ಮಾಡಿ ಇಟ್ಟರು ಮಕ್ಕಳು ಬಂದು ಎಲ್ಲನೂ ಬಿಸಾಡಿ ಅದು ಪುನಃ ಸೆಟ್ ಮಾಡಬೇಕು. ಇದೇ ಆಗುತ್ತೆ ಡೈಲಿ. ಮನೆಯಲ್ಲಿದ್ದರೆ ಹೌಸ್ ವೈಫ್ ಲೇಡೀಸಿಗೆ ಎಲ್ರಿಗೂ ಅನುಭವ. ಹೌಸ್ ವೈಫ್ ಆಗಿದ್ದರೆ ನಮ್ಮದು ಹೆಂಗಸರ ಕೆಲಸಗಳು ಮುಗಿಯದ ಕೆಲಸ ಅಂತ ಹೇಳ್ತೇವೆ. ಸೊ ಲೇಡೀಸ್ದವರ ಕೆಲಸವೇ 24 hours, ಮಾರ್ನಿಂಗ್ ಟು ನೈಟ್ ತನಕ. ಅದರಲ್ಲೊಂದು ನೈಟ್ ಒಂದು ಸ್ವಲ್ಪ ನಾವು ಮಲಗ್ತೇವೆ, ಬಿಟ್ಟು ಬೆಳಿಗ್ಗೆಯಿಂದ ರಾತ್ರಿ ತನಕ ನಮ್ಮ ಕೆಲಸ ಮುಗಿಯೋದಿಲ್ಲ. ಅದರಲ್ಲೂ ಮಕ್ಕಳಿದ್ರೆ ಮಕ್ಕಳ ರೆಸ್ಪಾನ್ಸಿಬಿಲಿಟಿ. ಮಕ್ಕಳು ಬೆಳಿಗ್ಗೆ ಎದ್ದ ಕೂಡಲೇ ಅವರನ್ನು ಸ್ಕೂಲಿಗೆ ರೆಡಿ ಮಾಡಬೇಕು. ಫುಡ್ ಆಗಿರಲಿ, ಮಕ್ಕಳನ್ನು ಹೊರಡಿಸಿ ಹಾಗೆಯೇ ಅವರಿಗೆ ಫುಡ್ ಎಲ್ಲ ಟಿಫಿನ್ ಬಾಕ್ಸಸ್ ರೆಡಿ ಮಾಡಬೇಕು. ಸೊ ಅಲ್ಲಿಂದ ನಾನು ಆ್ಯಕ್ಚುಲಿ ನಮ್ಮದು ಗಾಡಿ ಮನೆ ತನಕ ಬರೋದಿಲ್ಲ. ಸೊ ನನ್ನ ಮೇಲೆ ಪುನಃ ಅವಳನ್ನು ಡ್ರಾಪ್ ಮಾಡಿ ಅಲ್ಲಿಂದ ಅವ್ರದ್ದು ಗಾಡಿ ಬರುತ್ತೆ. ಸೊ ನಮ್ಮದು ಲೈಫೇ ಹೀಗೆ ಆಗಿರುತ್ತೆ. ಸೊ ಹಾಗಾಗಿ ನಾನು ಎಲ್ಲ ಲೇಡೀಸ್ನವರಿಗೂ ನಾನು ಹ್ಯಾಟ್ಸ್ ಆಫ್ ಅಂತ ಹೇಳ್ತೇನೆ. ಸೊ ನನ್ನನ್ನು ಕೂಡ ಸೇರಿ ನನಗೆ ಕೂಡ ನಾನೇ ಹೇಳ್ತೇನೆ ಮೈಸೆಲ್ಫ್. ಸೊ ನೀವೆಲ್ಲ ಹೇಗೆಲ್ಲ ಮ್ಯಾನೇಜ್ ಮಾಡ್ತೀರಿ ನಿಮ್ಮ ಮನೆಯಲ್ಲಿ 24 hours? ಅಂದರೆ ಹೇಗೆಲ್ಲ ಆಗುತ್ತೆ, ಹೀಗೆಲ್ಲ ಕ್ಲೀನೆಲ್ಲ ಮಾಡ್ತೀರಿ ನೀವು? ನನಗೆ ಕೂಡ ಒಂದು ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದು ನಮ್ಮ ಬೆಡ್ರೂಮ್. ಇದು ವಾಕಿಂಗ್ ವಾರ್ಡ್ರೋಬು. ದೊಡ್ಡದೇನಿಲ್ಲ, ಚಿಕ್ಕದಾದ ಸ್ಪೇಸಸ್. ಬಟ್ ನನಗೆ ಇದೊಂದು, ನಾನು ಹೇಳಿದ್ದೆ ನನಗೆ ಈ ಟೈಪು ಬೇಕು ಅಂತ. ಸೊ ನನಗೆ ಸೈಡಲ್ಲಿ ಬೇಕಿದ್ರೆ ಏನಾದರೂ ಐಟಮ್ಸನ್ನು ಇಡ್ಬೋದು. ನಾನು ಅಷ್ಟೇನು ಈಗ ಇಡ್ತಾ ಇಲ್ಲ, ಯಾಕೆಂದರೆ ಇಟ್ಟರೆ ಪುನಃ ಡಸ್ಟುಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಮೇಂಟೈನ್ ಮಾಡಲಿಕ್ಕೆ ನನಗೆ ಕಷ್ಟ ಆಗುತ್ತೆ. ಸೊ ನಾನೇ ಎಲ್ಲ ಮೇಂಟೈನ್ ಮಾಡೋದು ನಮ್ಮ ಮನೆಯಲ್ಲಿ. ಹಾಗಾಗಿ ನನಗೆ ಯಾವುದನ್ನು ಬೈ ಮಾಡಲಿಲ್ಲ, ಜಸ್ಟ್ ಶೋಕೇಸ್ ಐಟಮ್ಸನ್ನೆಲ್ಲ ಇಡಲಿಕ್ಕೆ. ಸೊ ಡ್ರೆಸ್ಸಿಂಗ್ ರೂಮಲ್ಲಿ ನನಗೆ ಶೋಕೇಸ್ ಐಟಮ್ ಇಡ್ಬೋದು. ಸೊ ಅಲ್ಲಿ ಸ್ಪೇಸಸ್ ಎಲ್ಲ ಕೊಟ್ಟಿದ್ದಾರೆ ನನಗೆ. ಸೊ ಇದು ನಮ್ಮ ಬೆಡ್ರೂಮನ್ನು ಹೇಳಿದರೆ ಎನಿ ಟೈಮಲ್ಲಿ ವಾಟರ್ ಮಾರ್ಕ್ ಆಗಲಿ ಪ್ಯಾಚಸ್ಗಳು ತುಂಬ ಇರುತ್ತೆ. ಹಾಗಾಗಿ ನಾನೀಗ ಕಾಟನಲ್ಲಿ ಜಸ್ಟ್ ವೈಪ್ ಮಾಡ್ತಾ ಇದ್ದೇನೆ. ಸೊ ಅದಾದಮೇಲೆ ಈ ಸೈಡ್ಗಳು ಸಹ ಯಾವುದೂ ಐಟಮ್ಗಳನ್ನು ನಾನೀಗ ಇಡಲಿಲ್ಲ. ಅದೊಂದು ಜಸ್ಟ್ ಬೆಡ್ ಲ್ಯಾಂಪ್ ನಮ್ಮದು. ಸೊ ನಾನೀಗ ಅದನ್ನು ಯೂಸ್ ಮಾಡ್ತಾ ಇರಲಿಲ್ಲ, ಜಸ್ಟ್ ಸೈಡಿಗೆ ಇಟ್ಟಿದ್ದೇನೆ. ಸೊ ಅಲ್ಲಿ ಕೂಡ ತುಂಬಾ ಡಸ್ಟ್ಗಳಿತ್ತು. ಹಾಗಾಗಿ ನಾನು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ಸೊ ಮೇಲಿನ ಪ್ಲೇಸಲ್ಲಿ, ಕೆಳಗಿನ ಪ್ಲೇಸಲ್ಲಿ ಆಲ್ಮೋಸ್ಟ್ ಮಾಡ್ತಾನೆ ಇರ್ತೇನೆ. ಇಲ್ಲಿ ನಾನು ವೀಕಿಗೆ ಒನ್ಸ್ ಕ್ಲೀನ್ ಮಾಡ್ತಾ ಇರ್ತೇನೆ.
ಸೊ ನಾನು ಮಾತಾಡುವಾಗ ನಿಮಗೆ ಡಬಲ್ ವಾಯ್ಸ್ ಕೇಳ್ತಾ ಇರ್ಬೋದು, ಯಾಕೆಂದರೆ ಕೆಳಗೆ ನಾನು ನಮ್ಮ ಬೆಡ್ರೂಮಲ್ಲಿ ವಾಯ್ಸ್ ಕೊಡ್ತಾ ಇದ್ದೇನೆ. ಕೆಳಗೆ ನನ್ನಮ್ಮ ನನ್ನ ಮಗನಿಗೆ ಅಂದರೆ ಸಿಂಪಲ್ ಅಂದರೆ ಬೈತಾ ಇರ್ತಾನೆ, ಅಂದರೆ ತಮಾಷೆಗಾಗಿ ತುಂಬಾ ಪೋಖ್ರಿ ಮಾಡ್ತಾನೆಲ್ಲ. ಸೊ ಅವರು ಕಿರಿಚ್ತಾ ಇದ್ರು. ಕಿರಿಚುವ ನಾನು ವಾಯ್ಸ್ ಕೊಡುವಾಗ ಅವರ ಸೌಂಡ್ಸ್ಗಳು ನಿಮಗೆ ಕೂಡ ಕೇಳ್ತಾ ಇರ್ಬೋದು. ಸೊ ಪುನಃ ನಾನು ಯಾಕೆ ಅದನ್ನು ಡಿಲೀಟ್ ಮಾಡಬೇಕು ಅಂತ, ಅಂದರೆ ವಾಯ್ಸ್ ಕೊಡೋದು ತುಂಬಾ ಕಷ್ಟ. ಒಮ್ಮೆ ನಾವು ಆಲ್ಮೋಸ್ಟ್ ಲಾಂಗ್ ಕೊಡ್ತಾ ಇರ್ತೇವೆ, ಬಟ್ ಪುನಃ ಚೆಕ್ ಮಾಡ್ತೇವೆ ಕರೆಕ್ಟ್ ಅಂತ ಅನಿಸುತ್ತೆ, ಬಟ್ ಮಿಡ್ಲಲ್ಲಿ ಇವರದು ವಾಯ್ಸ್ ಅಂದರೆ ಸೌಂಡ್ಸ್ಗಳು ಬರುವಾಗ ಸೊ ನಾವು ಮಾತಾಡಿಸೋ ವಾಯ್ಸ್ ಕೇಳುತ್ತೆ, ನಿಮ್ಗೆ ಅಲ್ಲಿ ಸೌಂಡ್ ಡಿಸ್ಟರ್ಬೆನ್ಸ್ ಬರುತ್ತೆ. ಹಾಗಾಗಿ ನಾನು ಅದನ್ನು ಡಿಲೀಟ್ ಮಾಡಲಿಲ್ಲ, ಇಟ್ಟು ಬಿಟ್ಟೆ, ಅಂದರೆ ಪುನಃ ನಾನು ವಾಯ್ಸ್ ಕೊಡಬೇಕಲ್ಲ ಅಂತ. ಸೊ ಹಾಗಾಗಿ ಏನಾದರೂ ನಿಮಗೆ ಡಿಸ್ಟರ್ಬೆನ್ಸ್ ಇದ್ರೆ ಸಾರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಎಲ್ಲ ಕವರ್ಗಳನ್ನೆಲ್ಲ ವಾಶ್ ಮಾಡಿದ್ದೆ. ಸೊ ಅದನ್ನು ಬಂದು ಈಗ ಇನ್ನೊಂದು ನ್ಯೂ ಕವರ್ಗಳನ್ನೆಲ್ಲ ಹಾಕ್ತಾ ಇದ್ದೆ. ಸೊ ಹಾಗಾಗಿ ನನಗೆ ನನ್ನ ಮಗ ಬಂದು ಅವನಿಗೆ ಖುಷಿ ಆಗೋದು ಏನಂದರೆ ಅವನದ್ರ ಐಟಮ್ ನನ್ನ ಕೈಯಲ್ಲಿ ಕೊಡ್ತಾನೆ. ಅವನು ಕೊಡುವಾಗನೇ ನಾನು ಥ್ಯಾಂಕ್ ಯು ಅಂತ ಹೇಳುವಾಗನೇ ಖುಷಿ ಆಗುತ್ತೆ. ಅವನು ಕೂಡ ಕ್ಲಾಪ್ ಮಾಡ್ತಾನೆ. ಹಾಗೇನೆ ನಾನೇನಾದರೂ ಡ್ಯಾನ್ಸೇ ಮಾಡಿದರೆ ಅವನು ಕೂಡ ಡ್ಯಾನ್ಸ್ ಮಾಡ್ತಾನೆ. ಅವನಿಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ. ಮ್ಯೂಸಿಕ್ ಹಾಕ್ಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾನೆ ಕುಣಿಲಿಕ್ಕೆ. ಸೊ ಚಿಕ್ಕ ಮಕ್ಕಳ ಒಂದು ಆಕ್ಟಿವಿಟೀಸ್ ನೋಡಲಿಕ್ಕೆ ಎಲ್ರಿಗೂ ಸಹನೆ ಎಲ್ರಿಗೂ ಹೀಗೇನೆ ಖುಷಿ ಆಗುತ್ತೆ ಅಲ್ಲ. ಮಕ್ಕಳೆಲ್ಲ ಇದ್ರೆ ಮನೆಯಲ್ಲಿ ಮಕ್ಕಳಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಅದರಲ್ಲೂ ನನಗೆ ಚಿಕ್ಕ ಮಕ್ಕಳು ಅಂದರೆ ಈ ಟೈಪು 2 ಇಯರ್ಸ್ ಇರುವ 2 ಇಯರ್ಸ್ ಕೆಳಗಿನ ಮಕ್ಕಳನ್ನು ನೋಡಲಿಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಯಾಕೆಂದರೆ ಅವರು ಮಾಡುವ ನಾಟಿ ಆಗಿರಲಿ, ನಮಗೆ ನೋಡಲಿಕ್ಕೆ ಅವ್ರದ್ದು ಆ್ಯಕ್ಟಿವಿಟೀಸ್ ಆಗಿರಲಿ, ಹಾಗೆಯೇ ಅವರು ಮಾಡುವ ಆಟ ಆಡುವಾಗ ಎಲ್ಲ ತುಂಬಾನೇ ಖುಷಿ ಆಗುತ್ತೆ. ಹಾಗೆ ಸೊ ಮನೆಯೆಲ್ಲ ಕ್ಲೀನ್ ಆಯಿತು. ಅದೆಲ್ಲ ಆದಮೇಲೆ ನಾನು ಅಂದರೆ ಫಿಶ್ ಫ್ರೈ ಅಂದರೆ ಲಂಚಿಗೆ ಅಂತ ರೆಡಿ ಮಾಡ್ತಾ ಇದ್ದೇನೆ. ಫಿಶ್ ಫ್ರೈ ಮಾಡ್ತಾ ಇದ್ದೇನೆ. ಸೊ ಅದಾದಮೇಲೆ ತುಂಬಾ ಪಾತ್ರೆಗಳಿತ್ತು. ಸೊ ಅದನ್ನೆಲ್ಲ ತೊಳೆದು ಮತ್ತೆ ನಾನು ನನ್ನ ಮಗನಿಗೆ ಫುಡ್ಡೆಲ್ಲ ಕೊಟ್ಟು ಅದಾದಮೇಲೆ ನಾನು ಊಟ ಮಾಡಿದ್ದೆ. ಸೊ ಹಾಗಾಗಿ ನಾನು ನನ್ನ ಮಗನಿಗೆ ಈಗ ಅಂದರೆ ಫಿಶ್ ಸಹ ಕೊಡ್ತೇನೆ. ಅಂದರೆ ಎಲ್ಲ ಫಿಶ್ ಎಲ್ಲ ಈ ಕಿಂಗ್ ಫಿಶ್ ಆ ಟೈಪ್ ಎಲ್ಲ ಫಿಶ್ ಎಲ್ಲ ಕೊಡ್ತೇನೆ, ಮತ್ತು ಚಿಕನ್ ಸಹ ಕೊಡ್ತೇನೆ ಅವನಿಗೆ. ಸೊ ಅವನು ಇಷ್ಟಪಡ್ತಾನೆ ಚಿಕನ್ ಮತ್ತು ಫಿಶ್. ಸ್ವಲ್ಪ ಸ್ಪೈಸಿ ಸಹ ಕೊಡ್ತೇನೆ, ತುಂಬ ಅಲ್ಲ. ಅಂದರೆ ಈಗ ಸ್ಪೈಸಿ ಕೊಟ್ಟರೆ ಅವರಿಗೆ ಮತ್ತೆ ಅವರು ಕೂಡ ಒಮ್ಮೆ ಅವರಿಗೆ ಯಾವುದಾದ್ರೂ ಟೇಸ್ಟ್ ಅಂತಾದರೆ ಮತ್ತೆ ಅವರು ದೊಡ್ಡವರಾದ್ಮೇಲೆ ಟೇಸ್ಟ್ ಮಾಡ್ತಾರೆ. ಏಕೆಂದರೆ ನನ್ನ ದೊಡ್ಡ ಮಗಳಿಗೆ ನಾನು ಚಿಕ್ಕಿರುವಾಗ ಲೈಕ್ ಸ್ಪೈಸಿ ಐಟಮ್ ಕೊಡ್ತಾ ಇರಲಿಲ್ಲ. ಸೊ ಹಾಗಾಗಿ ಅವಳಿಗೆ ಏನಾಗುತ್ತೆ, ಈಗ ಸ್ಪೈಸಿ ಐಟಮೇ ತಿನ್ನೋದಿಲ್ಲ. ಬಟ್ ಇವ ಫುಲ್ಲು ಟೋಟಲಿ ಡಿಫ್ರೆಂಟ್. ಅಂದರೆ ಇವನಿಗೆ ನಾನು ಈಗನೇ ಸ್ಟಾರ್ಟ್ ಮಾಡ್ತಾ ಇದ್ದೇನೆ, ಸ್ವಲ್ಪ ಲೈಟಾಗಿ ಸ್ಪೈಸಿ ಆಗಿರಲಿ, ಚಿಕನ್ ಆಗಿರಲಿ, ಸ್ವಲ್ಪ ಫಿಶ್ ಐಟಮ್ ಆಗಿರಲಿ ಎಲ್ಲನೂ ಈಗನೇ ನಾನು ಅವನಿಗೆ ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ಇವನು ಎಲ್ಲ ಫುಡ್ಡುಗಳನ್ನು ಅಂದರೆ ತುಂಬ ಅಲ್ಲ, ಲಿಮಿಟ್ ಸ್ವಲ್ಪ ನಾನು ಹಾಕಿ ಕೊಡ್ತೇನೆ. ಅದು ಸಹ ಈಗ ಗಂಜಿ ಎಲ್ಲ ಅಂದರೆ ಮಿಕ್ಸಿಗೆ ಗ್ರೈಂಡ್ ಮಾಡೋದಿಲ್ಲ, ಜಸ್ಟ್ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಅವನಿಗೆ ಕೊಡ್ತೇನೆ. ಸೊ ಹಾಗಾಗಿ ಸ್ವಲ್ಪ ಇವ ಅಡ್ಜಸ್ಟ್ ಆಗ್ತಾನೆ. ಬಟ್ ನನ್ನ ದೊಡ್ಡ ಮಗಳು ಫುಲ್ಲು ಡಿಫ್ರೆಂಟ್. ದೊಡ್ಡ ಮಗಳು ತಿನ್ನೋದೇ ಇಲ್ಲ, ಅವಳು ಚಪ್ಪೆನೆ ಅಂದರೆ ಊಟ ಎಲ್ಲ ಮಾಡೋದು, ಅದು ಅವಳಿಗೆ ಹ್ಯಾಬಿಟ್ ಆಗಿ ಹೋಗಿದೆ. ಬಟ್ ಇವ ಫುಲ್ಲು ಡಿಫ್ರೆಂಟ್, ಅಂದರೆ ಖಾರ ಸಹ ತಿಂತಾನೆ. ಹಾಗಾಗಿ ನನಗೆ ಸ್ವಲ್ಪ ಈಸಿ ಆಗ್ಬೋದು, ಅಂದರೆ ಇವ ದೊಡ್ಡಾದ್ಮೇಲೆ ಖಾರವನ್ನು ತಿನ್ಬೋದು ಅಂತ. ಸೊ ಚಪ್ಪೆ ಎಂದು ಕೊಟ್ಟರೆ ಅವನಿಗೆ ಏನಾಗುತ್ತೆ ಅಂದರೆ ತಿನ್ನುವುದಿಲ್ಲ. ತಿಂದದನ್ನೆಲ್ಲ ಕೆಳಗೆ ಹಾಕ್ತೇನೆ. ಸ್ವಲ್ಪ ಪದಾರ್ಥ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟರೆ ಅವನಿಗೆ ಸಹ ಟೇಸ್ಟಿ ಆಗುತ್ತೆ. ಸೊ ಹಾಗಾಗಿ ನೀವು ಕೂಡ ನಿಮ್ಮ ಚಿಕ್ಕ ಮಕ್ಕಳಿಗೆ ಫಸ್ಟಿಗೆ ಎಲ್ಲ ಫುಡ್ಡು ಖಾರ ಆಗಿರಲಿ, ತುಂಬ ಅಲ್ಲ, ತುಂಬ ಖಾರ ಸಹ ಕೊಡಬಾರ್ದು, ಲಿಮಿಟ್ ಎಷ್ಟು ಉಂಟಷ್ಟು ಖಾರ ಅವರಿಗೆ ಕೊಟ್ಟರೆ ಅವರಿಗೆ ಸಹ ಫುಡ್ಡಲ್ಲಿ ಅಡ್ಜಸ್ಟ್ ಆಗುತ್ತೆ. ಸೊ ನನ್ನ ಅನಿಸಿಕೆ ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅದಾದಮೇಲೆ ನಾನು ನಿಮಗೆ ಮಾಮಾಅರ್ತ್ ಪ್ರಾಡಕ್ಟ್ ಯೂಸ್ ಮಾಡಿದ ವಿಡಿಯೋಸ್ಗಳನ್ನು ಫುಲ್ ಅಪ್ಲೋಡ್ ಇದರಲ್ಲೇ ಇದೆ. ನೀವು ಸೊ ಈ ವಿಡಿಯೋಸ್ಗಳನ್ನು ಫುಲ್ಲು ನೋಡಿ. ಸೊ ತುಂಬಾ ಒಳ್ಳೆಯದಿದೆ, ನನಗೆ ಇದರಲ್ಲಿ ಬೆಸ್ಟ್ ರಿಸಲ್ಟ್ ಕೂಡ ಇದೆ. ಸೊ ನನ್ನ ಮುಖದಲ್ಲಿ ಸಹ ಪಿಂಪಲ್ಸ್ ಆಗಿತ್ತು, ಸೊ ಇದರಲ್ಲಿ ಸ್ವಲ್ಪ ರೆಡ್ಯೂಸ್ ಆಗಿತ್ತು.
ಪಿಂಪಲ್ ಸ್ವಲ್ಪ ಪಸ್ ಕೂಡ ಆಗಿತ್ತು. ಸ್ವಲ್ಪ ಅಂದ್ರೆ ನಂಗೆ ಬಾಡಿ ತುಂಬಾ ಹೀಟ್ ಆದ್ರೆ ಸ್ವಲ್ಪ ಪಿಂಪಲ್ ಆಗುತ್ತೆ. ಸೊ ಪಿಂಪಲ್ ಆದ್ರೆ ಕೂಡಲೇ ನಾನು ಏನಾದ್ರೂ ಒಂದು ಪ್ರಿಕಾಕ್ಷನ್ ಅಂದ್ರೆ ಏನಾದ್ರೂ ಒಂದು ಫೇಶಿಯಲ್ ಆಗಿರ್ಲಿ ಅಂದ್ರೆ ಐಸ್ ಕ್ಯೂಬ್ ರಬ್ ಮಾಡುದು, ಏನಾದ್ರೂ ಫೇಶಿಯಲ್ಗೆ ಹೋಮ್ ರೆಮಿಡೀಸ್ ಮಾಡ್ತಾನೆ ಇರ್ತೇನೆ. ಸೊ ನಾವು ಎಷ್ಟು ನಮ್ಮ ಸ್ಕಿನ್ಗೆ ಹೋಮ್ ರೆಮಿಡೀಸ್ ಮಾಡ್ತೇವೆ ಅಷ್ಟೇ ನಮ್ಮ ಸ್ಕಿನ್ ಗ್ಲೋ ಬರುತ್ತೆ. ಸೊ ಹಾಗೇನೆ ಹೊರಗೆ ಹೋಗುವಾಗ ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೆ ಸನ್ಸ್ಕ್ರೀಮ್ ಒಂದು ಹಾಕದೆ ಹೊರಗೆ ಹೋಗ್ಬೇಡಿ. ಸೊ ಮಾಮತ್ ಪ್ರಾಡಕ್ಟ್ ಅಲ್ಲಿ 6 ಕ್ರೀಮ್ಸ್ಗಳು ಬರುತ್ತೆ. ಸ್ಟಾರ್ಟಿಂಗ್ ರೈಸ್ ಕ್ಲೆನ್ಸಿಂಗ್ ಮಿಲ್ಕ್. ಸೊ ನಾವು ಕ್ಲೆನ್ಸಿಂಗ್ ಮಿಲ್ಕ್ ನಮ್ಮ ಫೇಸ್ ಮತ್ತೆ ನೆಕ್ಗೆ ಅಪ್ಲೈ ಮಾಡಬೇಕು. ಒಂದು ಜಸ್ಟ್ 1 ಮಿನಿಟ್ ಸಾಕು. ಒನ್ ಮಿನಿಟ್ ಸಾಕಾಗುತ್ತೆ. ಸೊ ಅದನ್ನ ಸ್ವಲ್ಪ ನಾವು ರಿನ್ಸ್ ಆಫ್ ವಾಟರ್ ಅಲ್ಲಿ ಸಹ ರಿನ್ಸ್ ಮಾಡ್ಬೋದು, ಇಲ್ಲದಿದ್ರೆ ಜೆಂಟಲ್ ವೈಪ್ ವಿತ್ ಕಾಟನ್. ಸೊ ಸೆಕೆಂಡ್ ಸ್ಟೆಪ್ ನಾವು ರೈಸ್ ಫೇಸ್ ಸ್ಕ್ರಬ್ ಇರುತ್ತೆ. ಸೊ ಅದರಲ್ಲಿ ಆಲ್ರೆಡಿ ನಿಮಗೆ ಸ್ಟೆಪ್ಸ್ ಅಂಡ್ ಡೈರೆಕ್ಷನ್ ಕೊಡ್ತಾರೆ. ಸೊ ನಾನು ಅದೇ ಸ್ಕ್ರಬ್ ಮತ್ತೆ ಅದೇ ಫೇಸ್ ಮತ್ತೆ ನೆಕ್ಕಿಗೆ 2 to 3 ಮಿನಿಟ್ ಇದ್ರೆ ಸಾಕು. ಮತ್ತೆ ಅದನ್ನು ಕೂಡ ನಾವು ರಿನ್ಸ್ ಆಫ್ ಮಾಡಿ ನಮ್ಮ ಸ್ಕಿನ್ ಅನ್ನು ಡ್ರೈ ಮಾಡಬೇಕು. ಸೊ ಅದಾದ್ಮೇಲೆ ಒಂದು ರೈಸ್ ಸೂಟಿಂಗ್ ಜೆಲ್ ಅಂತ ಇರುತ್ತೆ. ಸೊ ಅದು ಒಂದು ಜಸ್ಟ್ 1 to 2 ಮಿನಿಟ್. ಅದು ಏನಾಗುತ್ತೆ ನಮ್ಮ ಸ್ಕಿನ್ ಅಬ್ಸರ್ವ್ ಆಗುತ್ತೆ. ಅಬ್ಸರ್ವ್ ಆಗೋದಕ್ಕೆ ನಾವು ನಮ್ಮ ಫೇಸ್ ಅನ್ನು ವಾಶ್ ಮಾಡ್ಲಿಕ್ಕೆ ಇಲ್ಲ. ಸೊ ಅದು ಡೈರೆಕ್ಟ್ ಅಬ್ಸರ್ವ್ ಆಗುತ್ತೆ. ಅದು ಅಬ್ಸರ್ವ್ ಆದ್ಮೇಲೆ ನೆಕ್ಸ್ಟ್ ಫೋರ್ತ್ ಸ್ಟೆಪ್ಸ್ ಏನಂದ್ರೆ ನಮ್ದು ರೈಸ್ ಮಸಾಜ್ ಕ್ರೀಮ್. ಸೊ ರೈಸ್ ಮಸಾಜ್ ಕ್ರೀಮ್ಗೆ ನಾವು ತುಂಬಾನೇ ನಮ್ಮ ಸ್ಕಿನ್ಗೆ ಮಸಾಜ್ ಫೇಸಿಗೆ ಮಸಾಜ್ ಕೊಡ್ಬೇಕು. ನಾವು ಎಷ್ಟು ಅಪ್ವರ್ಡ್ ಸರ್ಕ್ಯುಲರ್ ಮೋಷನ್ ಫಾರ್ 5 to 10 ಮಿನಿಟ್ಸ್ ಕೊಟ್ರೆ ನಾವೆಷ್ಟು ಮಸಾಜ್ ಕೊಡ್ತೇವೆ ಅಷ್ಟೇ ನಮ್ಮ ಸ್ಕಿನ್ಗೆ ಗ್ಲೋ ಬರುತ್ತೆ. ಸೊ ಮಸಾಜ್ ಕ್ರೀಮಿಗೆ ನಾವು 5 to 10 ಮಿನಿಟ್ಸ್ ಅಂದ್ರೆ ನೀವು ಮಸಾಜ್ ಮಾಡ್ತಾನೆ ಇರಿ ನಿಮ್ಮ ಸ್ಕಿನ್ಗೆ. ನಾವೆಷ್ಟು ನಮ್ಮ ಸ್ಕಿನ್ಗೆ ಮಸಾಜ್ ಕೊಡ್ತೇವೆ ಅಷ್ಟೇ ನಮ್ಮ ಸ್ಕಿನ್ ಕೂಡ ಗ್ಲೋ ಬರುತ್ತೆ. ಸೊ ಅದು 5 to 10 ಮಿನಿಟ್ಸ್ ಆದ್ಮೇಲೆ ಪುನಃ ನೀವು ನಿಮ್ಮ ಫೇಸ್ ಅನ್ನು ಅಂದ್ರೆ ವೈಪ್ ಆಫ್ ಮಾಡಿ ವಿದ್ ಕ್ಲೋತ್ಸ್ ಆಗಿರ್ಬೋದು, ಇಲ್ಲದೆ ವೆಟ್ ಮಾಡಿ ರಿನ್ಸ್ ಆಫ್ ಮಾಡಿ ವಾಟರ್ ಅಲ್ಲಿ. ಅದಾದ್ಮೇಲೆ ನಿಮ್ಮ ಕಾಟನ್ ಕ್ಲೋತ್ಸ್ ಅಲ್ಲಿ ಡ್ರೈ ಮಾಡಿ ನಿಮ್ಮ ಸ್ಕಿನ್ ಅನ್ನು. ಸೊ ಫಿಫ್ತ್ ಸ್ಟೆಪ್ ಏನಂದ್ರೆ ರೈಸ್ ಫೇಸ್ ಮಾಸ್ಕ್. ಸೊ ಫೇಸ್ ಮಾಸ್ಕ್ ಅನ್ನು ನೀವು 15 ಮಿನಿಟ್ಸ್ ಲೇಯರ್ ಟೈಪ್ ಆಗಿ ಹಾಕಿ ನಿಮ್ಮ ಸ್ಕಿನ್ಗೆ. ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಬಟ್ ನಾನು ನಮ್ಮ ಸ್ಟೆಪ್ಸ್ ಡೈರೆಕ್ಷನ್ ನಿಮ್ ಜೊತೆ ಸ್ವಲ್ಪ ಹೇಳ್ತಾ ಇದ್ದೇನೆ. ಸೊ 15 ಮಿನಿಟ್ಸ್ ಇಟ್ಟರೆ ಅದು ಡ್ರೈ ಆಗುತ್ತೆ ಫೇಸ್ ಮಾಸ್ಕ್. ಸೊ ಅದಾದ್ಮೇಲೆ ರೈಸ್ ಗ್ಲೋ ಕ್ರೀಮ್ ಕೊಡ್ತಾರೆ. ಒನ್ ರೈಸ್ ಗ್ಲೋ ಕ್ರೀಮ್. ಅದನ್ನ ನಾವು ಜೆಂಟಲಿ ಮಸಾಜ್ ಮಾಡಿ ಅದರಲ್ಲಿ ಸೊ ಫೇಸ್ ಅಂಡ್ ನೆಕ್ಗೆ ಮಾಡಿದ್ರೆ ಸಾಕು. ಸೊ ವಾಶ್ ಮಾಡೋದು ಬೇಡ, ಆ ಕ್ರೀಮ್ ಅಬ್ಸರ್ವ್ ಆಗುತ್ತೆ. ಸೊ ನಿಮ್ಗೆ ನೆಕ್ಸ್ಟ್ ಡೇ ಅದರ ಗ್ಲೋ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಮಾಮಾ ಅರ್ತ್ ಸೊ ಎಲ್ಲರ ಸ್ಕಿನ್ಗೆ ಸಹ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ನನ್ನ ಸ್ಕಿನ್ ನೋಡಿ ಹೇಗೆ ಅನ್ಸಿದ್ರೆ ಸ್ಟಾರ್ಟಿಂಗ್ ನಾನು ನಿಮ್ಗೆ ವಿಡಿಯೋದಲ್ಲಿ ಮಾತಾಡುವಾಗ ಅದು ನನ್ನ ಆಫ್ಟರ್ ಅಪ್ಲೈ ಮಾಡಿ ಆದ್ಮೇಲೆ ನಿಮ್ ಜೊತೆ ಮಾತಾಡಿದ್ದು. ಸೊ ಸ್ಕಿನ್ ತುಂಬಾನೇ ಗ್ಲೋ ಇದೆ. ಸೊ ನೀವು ಕೂಡ ಯೂಸ್ ಮಾಡ್ಬೋದು ಮಾಮಾರ್ತ್ ಪ್ರಾಡಕ್ಟ್. ಸೊ ಯಾರು ಮಾಮಾರ್ತ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತೀರಿ ಅಂದ್ರೆ ಕೆಲವರು ಶಾಂಪೂ ಆಗಿರ್ಲಿ, ಕಂಡೀಷನರ್. ಸೊ ಹಾಗೇನೆ ನೀವು ಕೂಡ ಈ ಮಾಮಾರ್ತ್ ಪ್ರಾಡಕ್ಟ್ ಫೇಶಿಯಲ್ ಕಿಟ್ ಸಹ ಒಮ್ಮೆ ಯೂಸ್ ಮಾಡ್ಬೋದು. ರೈಸ್ ಫೇಶಿಯಲ್ ಕಿಟ್ ಇಸ್ ವೆರಿ ಅಂದ್ರೆ ನಮ್ಮ ಸ್ಕಿನ್ಗೆ ಸಹ ಒಳ್ಳೇದು. ನೀವು ಕೇಳಿರ್ಬೋದು ರೈಸ್ ವಾಟರ್ ಅಲ್ಲಿ ಅಂದ್ರೆ ನಾವು ಹೋಮ್ ರೆಮಿಡೀಸ್ ರೈಸ್ ವಾಟರ್ ಅಂದ್ರೆ ಅದನ್ನು ಸಹ ನಾವು ಮುಖದಲ್ಲಿ ವಾಶ್ ಮಾಡಿದೆ ನಮ್ಮ ಸ್ಕಿನ್ ಅದಕ್ಕಿಂತ ಮೊದಲು ತುಂಬಾನೇ ಗ್ಲೋ ಅಂತ ಅನಿಸ್ತಾ ಇದೆ. ಸೊ ಅದನ್ನು ಹೇರ್ಗೆ ಸಹ ಹಾಕ್ತಾರೆ. ನನ್ನ ಅಮ್ಮ ತುಂಬಾ ಜಾಸ್ತಿ ರೈಸ್ ವಾಟರ್ ಯೂಸ್ ಮಾಡ್ತಾರೆ. ಅಂದ್ರೆ ಅದರಲ್ಲಿ ನಮ್ಮ ಹೇರ್ ಗ್ರೋತ್ ಸಹ ತುಂಬಾನೇ ಒಳ್ಳೇದಿದೆ. ಸೊ ನೀವು ಕೂಡ ಮಾಮರ್ತ್ ಪ್ರಾಡಕ್ಟ್ ಒಮ್ಮೆ ಯೂಸ್ ಮಾಡಿ. ನಂಗೆ ಕೂಡ ಯೂಸ್ ಮಾಡಿದಾದ್ಮೇಲೆ ನಿಮ್ಗೆ ಏನಾದ್ರು ರಿಸಲ್ಟ್ ಪಾಸಿಟಿವ್ ಇದ್ರೆ ನಮ್ಗೆ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ನಾನು ಆಲ್ಮೋಸ್ಟ್ ಮಾಮಾರ್ತ್ ಪ್ರಾಡಕ್ಟ್ಗೆ ಏನ್ ಹೇಳ್ತೇನೆ ಅಂದ್ರೆ ಪ್ಲಸ್ ಪಾಯಿಂಟ್ ಕೊಡ್ತೇನೆ. ಯಾಕೆಂದ್ರೆ ನಂಗೆ ಇದ್ರಲ್ಲಿ ಒಳ್ಳೆ ಬೆಸ್ಟ್ ರಿಸಲ್ಟ್ ಇದೆ. ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಹಾಗಾಗಿ ನೀವು ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು ಆಲ್ಮೋಸ್ಟ್ ಯಾವಾಗ್ಲೂ ನನ್ನ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೇನೆ, ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತ. ನಿಮ್ಗೆ ಇರಿಟೇಷನ್ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ನಾವು ಇಷ್ಟು ಸ್ಟ್ರಗಲ್ ಮಾಡಿರ್ತೇವೆ ಯೂಟ್ಯೂಬ್ ಅಲ್ಲಿ ಮಾತಾಡುವಾಗ. ಸೊ ನಮ್ಗೊಂದು ಯಾರಾದ್ರೂ ನೀವು ಸಬ್ಸ್ಕ್ರೈಬ್ ಎಲ್ಲ ಮಾಡಿದ್ರೆ ನಮ್ಗೆ ಕೂಡ ತುಂಬಾನೇ ಖುಷಿ ಆಗುತ್ತೆ. ಬಟ್ ನಂಗೆ ಈಗ ತುಂಬಾ ಮಂದಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಸೊ ನಾನು ಅವ್ರಿಗೆ ಈಗ ಥ್ಯಾಂಕ್ಸ್ ಕೂಡ ಹೇಳ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ವಿಡಿಯೋಸ್ಗಳನ್ನು ನೋಡಿ ಕೆಲವರು ಸಬ್ಸ್ಕ್ರೈಬ್ ಮಾಡದೇ ಇರ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಹಾಗೇನೆ ನನ್ನ ವಿಡಿಯೋಸ್ಗಳನ್ನು ಮರೆಯದೆ ನೋಡಿ. ಸೊ ಇಂಟ್ರೆಸ್ಟ್ ಇದ್ರೆ ನೋಡಿ ನೀವು. ಹಾಗೇನೆ
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮಾಮಾ ಅರ್ತ್ ಪ್ರಾಡಕ್ಟ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಸ್ಕಿನ್ ಆಲ್ಸೋ ತುಂಬಾ ಗ್ಲೋ ಅಂತ ಅನಿಸ್ತಾ ಉಂಟು. ನೀವು ಕೂಡ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್. ಸೊ ನಾನಿದು ಅಮೆಝಾನಲ್ಲಿ ಆರ್ಡರ್ ಮಾಡ್ತೀನಿ. ನಿಮ್ಗೆ ಏನಾದರೂ ಬೇಕಿದ್ದರೆ ಇದರ ಡಿಸ್ಕ್ರಿಪ್ಷನ್ ನಾನು ಹಾಕಿಡ್ತೀನಿ, ನಿಮಗೆ ಬೇಕಿದ್ದರೆ ಚೆಕ್ ಮಾಡ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮಾಡ್ತಾನೆ ಇರಿ. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್. ಟೇಕ್ ಕೇರ್.